ವಿನೇಶ್ ಫೋಗಟ್ ಅವರು ಯಾಕೆ ಡಿಸ್ಕ್ವಾಲಿಫೈ ಆದರು ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಇದು 2 ಡೇ ಕಾಂಪಿಟೇಷನ್. ಇವರು 50 kg ಕ್ಯಾಟಗರಿಲಿ ಕಾಂಪೀಟ್ ಮಾಡ್ತಾ ಇದ್ದು. ಸೊ ನಿನ್ನೆ ಡೇ 1 ಇದ್ದಿದ್ದು. ಡೇ 1ಗೆ ಮುಂಚೆ ಎಲ್ಲ ಕಾಂಪಿಟೇಟರ್ಸು ವೇಯಿಂಗ್ ಸ್ಕೇಲ್ ಮೇಲೆ ಬರಬೇಕು. ಆಮೇಲೆ ಅವ್ರ ವೆಯ್ಟ್ ಎಷ್ಟು ಅಂತ ಚೆಕ್ ಮಾಡಿದಾಗ ಬಿಲೋ 50 ಇರಬೇಕು. ನಿನ್ನೆ ಬಿಲೋ 50 ಇದ್ರು ವಿನೇಶ್ ಫೋಗಟ್. ಹಾಗಾಗಿ ನಿನ್ನೆ ಅವರು 3 ಪಂದ್ಯ ಆಡಿದ್ರು. ನಿಮ್ಗೆ ಜ್ಞಾಪಕ ಇದ್ರೆ ವರ್ಲ್ಡ್ ಚಾಂಪಿಯನ್ನ ಬೀಟ್ ಮಾಡಿದ್ದು. ಆಮೇಲೆ ಡ್ಯೂರಿಂಗ್ ಕೋರ್ಸ್ ಆಫ್ ದ ಡೇ ಈ ಮ್ಯಾಚು 3 ಮ್ಯಾಚ್ ಆಡ್ಬೇಕಾದ್ರೆ ಸ್ವಲ್ಪ ಶಕ್ತಿ ಕೂಡ ಬೇಕಲ್ವಾ. ಸೊ ಡ್ಯೂರಿಂಗ್ ದ ಡೇ ಒಂದು ಸ್ವಲ್ಪ ಡಯಟ್ ಪ್ರಕಾರನೇ ತಿಂದಿದ್ದಾರೆ. ಸೊ 3 ಮ್ಯಾಚ್ ಆದಮೇಲೆ ಅಟ್ ದಿ ಎಂಡ್ ಆಫ್ ದ ಡೇ ಇವ್ರು ತೂಕ ಮಾಡಿದಾಗ ಇವರು 52 kg ಇದ್ರು. ಅಂದರೆ 2 kg ಜಾಸ್ತಿ ಆಗಿದ್ದು. ಓವರ್ ನೈಟ್ ಇಳಿಸ್ಬೇಕಾಗಿತ್ತು. ಅದಕ್ಕೆ ಇವರು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಇಡೀ ರಾತ್ರಿ ಸ್ಕಿಪ್ಪಿಂಗು, ಸೈಕ್ಲಿಂಗು, ಜಾಗಿಂಗು ಎಲ್ಲ ಮಾಡಿ ವೆಯ್ಟ್ನ ರಿಡ್ಯೂಸ್ ಮಾಡಿದ್ದಾರೆ. ಸೊ ಇವತ್ತು ಬೆಳಗ್ಗೆ ವೆಯ್ಟ್ ಚೆಕ್ ಮಾಡಿದಾಗ ಜಸ್ಟ್ ಓವರ್ 100 to 150 ಗ್ರಾಮ್ ಜಾಸ್ತಿ ಇದ್ದಿದ್ದಂತೆ. ಸೊ ಇದನ್ನು ಕರಗಿಸೋಕ್ಕೆ 15 ನಿಮಿಷ ಆಸ್ ಪರ್ ರೂಲ್ಸ್ ಟೈಮ್ ಕೊಟ್ಟರು. ಹೇರ್ ಕಟ್ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಇವ್ರ ವೆಯ್ಟ್ನ ರೆಡ್ಯೂಸ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಟೂರ್ನಮೆಂಟ್ ರೂಲ್ಸ್ನ ಪ್ರಕಾರ ಇವ್ರನ್ನ ಡಿಸ್ಕ್ವಾಲಿಫೈ ಮಾಡೋಕ್ಕಾಯ್ತು. ಅವರು ಇನ್ಫ್ಯಾಕ್ಟು ಯಾವ ಥರ ಇಡೀ ರಾತ್ರಿ ಉಪವಾಸ ಇದ್ದರು. ಆದ್ದರಿಂದ ಈ ವೇಯಿಂಗ್ ಸ್ಕೇಲ್ ಇನ್ಸಿಡೆಂಟ್ ಆದಮೇಲೆ ಮೂರ್ಛೆ ಹೋಗಿ ಇನ್ಫ್ಯಾಕ್ಟ್ ಡ್ರಿಪ್ಸ್ ಹಾಕೊಂಡು ಈಗ ರಿಕವರ್ ಆಗ್ತಾ ಇರಂತೆ. ಸೊ ಬಹಳ ಬೇಜಾರಾಗಿರುವಂಥ ಒಂದು ವಿಷಯ. ಸಿಲ್ವರ್ ಮೆಡಲ್ ಮಿಸ್ ಆಯಿತು. ಈಗ ಬಾಟಮ್ ಆಫ್ ದಿ ಟೇಬಲಲ್ಲಿದ್ದಾರೆ. ಲಾಸ್ಟ್ ರ್ಯಾಂಕ್ಡ್ ಪ್ಲೇಯರ್ ಯಾರು ಅಂದರೆ ಅದು ವಿನೇಶ್ ಫೋಗಟ್. ಭಾಳ ಅನ್ಫಾರ್ಚುನೇಟ್. ಇಂತಿ ನಿಮ್ಮ ಜಾನಿ. ವಿನೇಶ್ ಫೋಗಟ್ ಅವರ ದುರಂತದ ಬಗ್ಗೆ ನಿಮಗೆ ಲಾಸ್ಟ್ ವಿಡಿಯೋಲಿ ಮಾಹಿತಿ ಕೊಟ್ಟೆ. ಈ ಒಲಿಂಪಿಕ್ಸ್ಗೆ ಇವರು 50 kg ಕ್ಯಾಟಗರಿಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ವಿನೇಶ್ ಫೋಗಟ್ ಅವರು ಇಡೀ ಕರಿಯರ್ 53 kg ಕ್ಯಾಟಗರಿಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದು. ಈ ಒಲಿಂಪಿಕ್ಸ್ಗೆ ಅವರಿಗೆ ಆ ಕ್ಯಾಟಗರಿ ಅವೈಲೇಬಲ್ ಇರಲಿಲ್ಲ. ಯಾಕಂದರೆ ವರ್ಲ್ಡ್ ಜೂನಿಯರ್ ಚಾಂಪಿಯನ್ ಪಂಗಲ್ ಅಂತ ಇದ್ದಾರಲ್ಲ, ಅವ್ರಿಗೆ ಸ್ಥಾನ ಗಟ್ಟಿ, ಇವ್ರದ್ದು ಡೆಫಿನೆಟ್ ಇರಲಿಲ್ಲ. ಅದಕ್ಕೋಸ್ಕರ ಇವರು ಶ್ರಮಪಟ್ಟು ತೂಕ ಕಮ್ಮಿ ಮಾಡಿ ಈ 50 kg ಕ್ಯಾಟಗರಿಗೆ ತಯಾರಿ ಆಗಿಬಿಟ್ಟು ಕ್ವಾಲಿಫೈ ಆಗಿ ಇಲ್ಲಿ ಬಂದಿರೋದು. ಇಲ್ಲೂ ಡ್ಯೂರಿಂಗ್ ಕೋರ್ಸ್ ಆಫ್ ಡೇ 1 ನಾನು ಹೇಳಿದ್ನಲ್ಲ 2 ಡೇ ಕಾಂಪಿಟೇಷನ್ ಇದು ಅಂತ. ಡೇ 1 ಈ ಥರ 3-4 ಫೈಟ್ ಮಾಡುವಾಗ ಯಾವುದೇ ಒಬ್ಬ ರೆಸ್ಲರು ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಡೇ ವೆಯ್ಟ್ ಪುಟ್ ಆನ್ ಮಾಡೋದು ಅದು ಸಹಜ ಅಂತ. ಅಂದರೆ ಇವರು ಸಹಜವಾಗಿ ಬೇರೆಯವ್ರದ್ದು ಏನಾಗುತ್ತೋ ಅದೇ ಥರ. ಬಟ್ ಏನಪ್ಪ ಅಂದರೆ ಓವರ್ ನೈಟು ನೀವು ವೆಯ್ಟ್ನ ರೆಡ್ಯೂಸ್ ಮಾಡಬೇಕು. ಬಟ್ ಆ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಪ್ರಶ್ನೆ ಬರೋದೇನು ಅಂದರೆ ಅವ್ರ ಜೊತೆ ಇದ್ದಂಥ ಕೋಚು, ಡಯಟಿಷಿಯನ್ನು ಅವರೆಲ್ಲ ಏನು ಮಾಡ್ತಾಯಿದ್ರು, ಅದನ್ನ ಮಾನಿಟ್ರ್ ಮಾಡಬೇಕಲ್ವಾ ಅಂತ ಅವರು ಮಾನಿಟ್ರ್ ಮಾಡ್ತಾಯಿದ್ರು. ತುಂಬ ರಿಸ್ಟ್ರಿಕ್ಷನ್ ಹಾಕಿದ್ರೆ ಏನು ಗೊತ್ತಾ, ಇವರು ಆಲ್ರೆಡಿ 53 kg ಸೆಟ್ ಆಗಿರೋರು, ಈಗ 50 kg ಮ್ಯಾನೇಜ್ ಮಾಡ್ತಾ ಇರೋದು. ಇವ್ರಿಗೆ ಲೈಫ್ ಥ್ರೆಟ್ನಿಂಗ್ ಆಗಿಬಿಡ್ಬಾರ್ದು. ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಲ್ಲ, ಅವ್ರು ಇಡೀ ನೈಟು ಟ್ರೈನ್ ಮಾಡಿ ಊಟ ಮಾಡಿದೆ, ಉಪವಾಸ ಇದ್ದು, ಆ ವೇಯಿಂಗ್ ಸ್ಕೇಲ್ ಈ ಥರ ಮಾಹಿತಿ ಬಂದ ಮೇಲೆ ಮೂರ್ಛೆ ಆಗಿ ಬಿದ್ದಿದ್ದು. ಹಾಗಾಗಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು ಕೂಡ ಫಲ ಸಿಗಲಿಲ್ಲ ಇವರಿಗೆ. ಬಟ್ ನಿಜವಾಗ್ಲೂ ಬ್ರೇವ್ ಎಫರ್ಟ್ ವಿನೇಶ್ ಫೋಗಟ್ ಅವರೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂತಿ ನಿಮ್ಮ ಜಾನಿ.